ನಮಸ್ಕಾರ ಕಲಾ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಇವಾಗ ನಾವು ಚಾಪ್ಟರ್ 8 ಮಾಡ್ತಾ ಇದ್ದೀವಿ. ಅದರಲ್ಲಿ ಫಸ್ಟ್ ನಾವೇನ್ ನೋಡಿದ್ರೆ ಡೌಟ್ಸ್. ಅಂದ್ರೆ ಅದ್ರ ಸಿನೋನಿಮ್ ಬಂದು DEAD. ಅದ್ರ ಫಸ್ಟ್ ಡಿ. ಅರ್ಜುನ ಅವರಿಗೆ ಇರುವಂತಹ ಎಷ್ಟೋ ಪ್ರಶ್ನೆಗಳನ್ನು ಕೃಷ್ಣನ್ಗೆ ಕೇಳ್ತಾರೆ. ಅದರಲ್ಲಿ ಕೃಷ್ಣ 7ಕ್ಕೆ ಆನ್ಸರ್ ಕೊಟ್ಟು, ಇನ್ನೊಂದು ನಾನು ಕೂಡ ಆನ್ಸರ್ ಕಾಯ್ತಾ ಇದ್ದೀನಿ. ಏನಿದೆ ಕಲಾ? ಓಕೆ. ಸೊ 8ನೇ ಕ್ವಶನ್ ಏನು ಅಂದ್ರೆ, ಹೀಗೆ ಭಕ್ತಿ ಸೇವೆಯಲ್ಲಿ ತೊಡಗಿದವರು ಕೊನೆಗೆ ನಿನ್ನನ್ನು ಹೇಗೆ, ಪರಮಾತ್ಮನನ್ನು ಹೇಗೆ ಬಂದು ಸೇರ್ತಾರೆ? ಅಟೈನಿಂಗ್ ದ ಸುಪ್ರೀಂ ಗಾಡ್ ಹೆಂಗೆ ಸೇರೋದು ಅಂತ, ಮೋಕ್ಷ ಪಡೆಯೋದು ಹೇಗೆ ಅನ್ನೋದು ಕ್ವಶನ್. ಸೊ ಅದಕ್ಕೆ ನೆಕ್ಸ್ಟ್ ಬಂದು ಕೃಷ್ಣ ಏನು ಹೇಳ್ತಾರೆ, ಈ ಅಂದ್ರೆ ಎಂಡ್ ಆಫ್ ಲೈಫ್. ನಾವು ಜನರಲಿ ಇವಾಗ ಒಂದು ಮೂವಿ ನೋಡಕ್ ಹೋಗ್ತೀವಿ, ಅಥವಾ ಮೂವಿ ನೋಡ್ಕೊಂಡ್ ಬಂದ್ವಿ. ಆ ಬೇರೆ ನಾವು ಹೇಳ್ತೀವಿ ಅವ್ರಿಗೆ, ಗೊತ್ತಾ ಏನಾಯ್ತು ಗೊತ್ತಾ ಲಾಸ್ಟ್ ಅಲ್ಲಿ? ಅವ್ರೇನಂತಾರೆ, ನಿಲ್ಸು ನಿಲ್ಸು ನಿಲ್ಸು, ಚೆನ್ನಾಗಿದೆ ಅಂತೆಲ್ಲ, ನಾನೇ ಹೋಗಿ ನೋಡ್ತೀನಿ ಮೂವಿ, ನೀನೇನು ಹೇಳ್ಬೇಡ ನನ್ಗೆ ಅಂತಾರೆ. ಯಾಕೆ? ಆ ಎಂಡ್ ಆಫ್ ಲೈಫ್, ಎಂಡ್ ಆಫ್ ದ ಮೂವಿ ತಿಳ್ಕೊಂಬಿಟ್ರೆ ಮೂವಿ ಮೂವಿ ನೋಡೋ ಆ ಎಂಜಾಯ್ಮೆಂಟ್ ಹೊಟ್ಟೋಗುತ್ತೆ ಅಂತ ಅಲ್ವಾ? ಹಾಗೆ ಜನರಲಿ ಎಂಜಾಯ್ಮೆಂಟ್ ಅಲ್ಲಿ ತೊಡಗಿರೋ ಜನ, ಅಂದ್ರೆ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ತೊಡಗಿರೋ ಜನ ಸಾವಿನ ಬಗ್ಗೆ ಯೋಚನೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಅದ್ ಸಾವಿನ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರೆ, ಇವಾಗ ಅವ್ರು ಬದುಕ್ತಾ ಇರೋದು ಏನ್ ಎಂಜಾಯ್ ಮಾಡ್ತಿರ್ತಾರೋ ಅದನ್ನ ಅವ್ರ ಕೈಲಿ ಎಂಜಾಯ್ ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಆ ಕ್ವಶನ್ಸ್ ನ ಮಾತಾಡಕ್ ಹೋಗೋದಿಲ್ಲ, ಆ ಒಂದು ಟಾಪಿಕ್ ನ ಮಾತಾಡಕ್ ಹೋಗೋದು. ಆದ್ರೆ ಸ್ಪಿರಿಚುವಲ್ ಆಸ್ಪಿರೆಂಟ್ಸ್ ಅವರು ಈ ಕ್ವಶನ್ ಅನ್ನ ಕೇಳ್ತಾರೆ. ಅಂದ್ರೆ ಅರ್ಜುನ ಇವಾಗ ಏನ್ ಕೇಳ್ತಾನ, ಈ ಸತ್ತ ಮೇಲೆ ಹೇಗೆ ನಿನ್ನನ್ನ ಅಟೈನ್ ಆಗೋದು, ಹೇಗೆ ನಿನ್ನ ಸೇರೋದು ಅಂತ ಕ್ವಶನ್ ಕೇಳ್ತಾರಲ್ವಾ? ಸೊ ಆ ತರ ಸ್ಪಿರಿಚುವಲ್ ಆಸ್ಪಿರೆಂಟ್ಸೇ ಕೇಳ್ತಾರೆ. ಯಾಕೆ? ಅವರು ಸಾವಿನ ಬಗ್ಗೆ ಯೋಚನೆ ಮಾಡಿದಾಗ ಅವರ ಒಂದು ಕಾನ್ಸೆಪ್ಟ್ ಆಫ್ ಲೈಫ್, ಅವ್ರ ಲೈಫಿನ ಪರ್ಪಸ್ ಅದು ಬ್ರಾಡ್ ಆಗ್ತಾ ಹೋಗ್ತಾರೆ, ಮೀನಿಂಗ್ ದೊಡ್ಡದಾಗ್ತಾ ಇರುತ್ತೆ. ಯಾಕೆ ಅಂದ್ರೆ, ಒಬ್ಬ ಹುಟ್ಟಿದ ಮೇಲೆ ಸಾಯ್ಲೇಬೇಕು. ಸತ್ತವನು ಅವನಿಗೇನು ನೆಕ್ಸ್ಟ್ ಬಂದೇ ಬರುತ್ತೆ. ಆಮೇಲೆ ಕೃಷ್ಣ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ 5 ಶ್ಲೋಕಗಳಲ್ಲಿ ಏನಂತ, ಯಾರು ಸಾವಿನ ಟೈಮಲ್ಲಿ ನನ್ನನ್ನ ಜ್ಞಾಪಿಸ್ಕೊಳ್ತಾರೋ ಅಂಥವರು ನನ್ನನ್ನೇ ಬಂದು ಸೇರ್ತಾರೆ. ಜ್ಞಾಪಿಸ್ಕೊಳ್ಳೋದು ಅಂದ್ರೆ ಏನು? ರಿಮೆಂಬರ್ಸ್ ಮೀ, ಮೆಡಿಟೇಟ್ಸ್ ಮೀ ಅಂದ್ರೆ ಹೇಗೆ ಮೆಡಿಟೇಟ್ ಮಾಡ್ಬೇಕು ಅಂತಾನೂ ಹೇಳ್ತಾರೆ ಕೃಷ್ಣ ನೆಕ್ಸ್ಟ್. ಆಯ್ತಾ? ಸುಮ್ಮನೆ ಏನೋ ಕೃಷ್ಣ ಸರಿ ಬರೀ ಕೃಷ್ಣ ಅಂತ ನೆನ್ಸ್ಕೊಳ್ಳೋದಲ್ಲ, ತತ್ವತಃ ಅಂತ ಹೇಳ್ತೀನಲ್ಲ ನಾನು ಯಾವಾಗ್ಲೂ ಅದು. ಸೊ ಬಟ್ ಕ್ಲಿಯರ್ ಆಗಿ ಒಂದೇ ಶ್ಲೋಕದಲ್ಲಿ ಕೃಷ್ಣ ಕ್ಲಿಯರ್ ಆಗಿ ಏನ್ ಹೇಳ್ತಾರೆ, ಒಬ್ಬ ಪರ್ಸನ್ ಸಾಯೋ ಕ್ಷಣದಲ್ಲಿ ನನ್ನನ್ನ ನೆನೆಸ್ಕೊಂಡ್ರೆ ನನ್ನನ್ನ ಬಂದು ಸೇರ್ತಾನೆ, ಅವನಿಗೆ ಮುಕ್ತಿ ಸಿಕ್ಬಿಡುತ್ತೆ. ಅಷ್ಟೇ, ಸಿಂಪಲ್ ಸಿಂಪಲ್. ಸಾಯೋ ಟೈಮಲ್ಲಿ ನೆನ್ಸ್ಕೋಬೇಕು. ಬಟ್ ಸಾಯೋ ಟೈಮಲ್ಲಿ ನೆನ್ಸ್ಕೊಳಕ್ ಆಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಇಲ್ಲಿ. ಆಯ್ತಾ? ಅದಕ್ಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಕೃಷ್ಣ ಹೇಳ್ತಾರೆ, ಅವನು ಮಾತ್ರ ಅಲ್ಲ, ಯಾರೇ ಒಬ್ಬ ಯಾವುದೇ ಒಂದು ಕಾನ್ಶಿಯಸ್ನೆಸ್, ಯಾವುದೇ ಒಂದು ಸ್ಟೇಟ್ ಅಲ್ಲಿ ಸಾಯ್ತಾರೋ ಅದೇ ಸ್ಟೇಟ್ ಅನ್ನ ನೆಕ್ಸ್ಟ್ ಲೈಫಲ್ಲಿ ಪಡೀತಾರೆ ಅಂತ. ಸ್ಟೇಟ್ ಅಂದ್ರೆ ಕಾನ್ಶಿಯಸ್ನೆಸ್. ನಮ್ಮ ಕಾನ್ಶಿಯಸ್ನೆಸ್ ಎಷ್ಟು ಬೆಳೆದಿದೆ, ಯಾವ ಸ್ಟೇಜ್ ಇರುತ್ತೆ, ಯಾವ ಥರ ಇರುತ್ತೆ, ಆ ಥರ ಒಂದು ಬಾಡಿ ನಮಗೆ ನೆಕ್ಸ್ಟ್ ಲೈಫಲ್ಲಿ ಸಿಗುತ್ತೆ. ವಿತೌಟ್ ಫೇಲ್ ಹಿ ಅಟೈನ್ಸ್ ದ ಸೇಮ್ ಸ್ಟೇಟ್, ಸೇಮ್ ಕೈಂಡ್ ಆಫ್ ಬಾಡಿ ಹಿ ಗೆಟ್ಸ್ ವಿತೌಟ್ ಫೇಲ್ ಅಂತ ಕೃಷ್ಣ ಹೇಳ್ತಾರೆ. ಯಾಕೆಂದ್ರೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಸಾಯೋವಾಗ ಕೂಡ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಯಾವ ಪ್ರಾಣಿ ಸದಾಕಾಲ ತಿಂತಾ ಇರುತ್ತೋ ಅಂತ ಒಂದು ಶರೀರ ಸಿಗತ್ತೆ. ಸಾಯೋ ಟೈಮಲ್ಲಿ ಏನು ಈ ಕಾಮ ಸಂಭೋಗ ಈ ತರ ವಿಷಯಗಳನ್ನೇ ಯೋಚನೆ ಮಾಡ್ತಿರ್ತಾರೋ ಆ ಟೈಮ್ ಯಾವ ಆನಿಮಲ್ ಅದರಲ್ಲೇ ಜಾಸ್ತಿ ತೊಡಗಿರುತ್ತೋ ಅಂತ ಅನಿಮಲ್ ಶರೀರ ಸಿಗತ್ತೆ. ಯಾವ ಥರದ ಕಾನ್ಶಿಯಸ್ನೆಸ್ ಇರುತ್ತೋ ಅಂತ ಒಂದು ಬಾಡಿ ನೆಕ್ಸ್ಟ್ ಲೈಫಲ್ಲಿ ಅವರಿಗೆ ಸಿಗತ್ತೆ. ಯಾಕೆ ಸಿಗತ್ತೆ? ಇಟ್ಸ್ ಅ ರೂಲ್. ನೀನು ಇದೇ ತಾನೇ ಯೋಚನೆ ಮಾಡ್ತಾ ಇದ್ಯಾ, ಅದಕ್ಕೆ ಅನುಗುಣವಾಗಿ ಏನು ಶರೀರ ಇದೆಯೋ ಅದು ತಗೊಂಡ್ರೆ ಇನ್ನು ಬೆಟರ್ ಆಗಿ ಎಂಜಾಯ್ ಮಾಡ್ತೀಯಾ ಅಂತ ಹೇಳಿ ಈ ಫಿಸಿಕಲ್ ನೇಚರ್ ನಮಗೆ ಕೊಡೋ ವಿಷಯ ಅದು. ಓಕೆ, ಅಂದ್ರೆ ಇವಾಗ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೆಕ್ಸ್ಟ್ ಲೈಫ್ ಅಲ್ಲಿ ಮತ್ತೆ ತಾಯಿಯಾಗಿ ಅಥವಾ ತಂದೆ ಆಗಿನೇ ಹೋಗ್ತೀವಿ. ಹಾ, ಹೌದು. ತಂದೆ ತಾಯಿ ಯಾಕೆ ಆಗಿದ್ರೆ ಇದು ಮಾತ್ರ ಅಲ್ಲ, ಇದರಲ್ಲಿ ಒಂದು ನಿಮಗೆ ಒಂದು ಶಾರ್ಟ್ ಕತೆ ಹೇಳ್ತೀನಿ. ಭರತ ಮಹಾರಾಜ ಅಂತ ಇದ್ರು. ಅವರಿಂದಾನೇ ನಮಗೆ ಈ ಫುಲ್ ಭಾರತ ವರ್ಷಕ್ಕೆ ಭಾರತ್ ಅಂತ ಹೆಸರು ಬಂದಿರೋದು.
ಓಕೆ. ಅವರು ಎಷ್ಟು ತುಂಬಾ ಚೆನ್ನಾಗಿ ಆಳಿ ಪ್ರಜೆಗಳನ್ನ ಚೆನ್ನಾಗಿ ನೋಡಿಕೊಂಡು, ಆಮೇಲೆ ವಯಸ್ಸಾಗಿದ ತಕ್ಷಣ, ಅಂದ್ರೆ ತುಂಬಾ ವಯಸ್ಸೇನಾಗಲಿಲ್ಲ ಅಷ್ಟರೊಳಗೆ ಒಬ್ಬನ್ನ ರಾಜ ಮಾಡಿ, ತಾವು ಇಲ್ಲ ಇದೆಲ್ಲ ಬಿಟ್ಬಿಟ್ಟು ಕಾಡಿಗೆ ಹೋಗಿ ತಪಸ್ ಮಾಡಿ ಪರಮಾತ್ಮನ ಪಡಿಬೇಕು ಅಂತ ಮೆಡಿಟೇಷನ್ಗೆ ಹೋಗ್ಬಿಟ್ರು. ಅಲ್ಲಿ ಹೋದಾಗ ಒಂದು ಸಾರಿ ಏನಾಗುತ್ತೆ, ಒಂದು ಒಂದು ಪ್ರೆಗ್ನೆಂಟ್ ಜಿಂಕೆ ಬಂದ್ಬಿಟ್ಟು ಆ ನೀರು ಕುಡಿತಾ ಇರುತ್ತೆ. ಅಷ್ಟರೊಳಗೆ ಒಂದು 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 ಗರ್ಜನೆ, ಏನು ಸಿಂಹದ ಗರ್ಜನೆ ಕೇಳಿ ಇದು ಭಯ ಪಟ್ಟು ಅದು ಜಸ್ಟ್ ಜಂಪ್ ಮಾಡತ್ತೆ, ಆ ಒಂದು ಹೊಳೆ ಮೇಲೆ ಜಂಪ್ ಮಾಡತ್ತೆ. ಜಂಪ್ ಮಾಡಿದ ತಕ್ಷಣ ಅದಕ್ಕೆ ಡೆಲಿವರಿ ಆಗೋಗುತ್ತೆ, ಚಿಕ್ಕ ಮಗು ನೀರಲ್ಲಿ ಬಿದ್ದ್ಬಿಡುತ್ತೆ. ಆದ್ರೆ ಅದು ಜಂಪ್ ಮಾಡುವಾಗ ಅದು ಬಿದ್ದು ಕಲ್ ಮೇಲೆ ಬಿದ್ದು ಆ ಜಿಂಕೆ ಸತ್ತೋಗುತ್ತೆ, ತಾಯಿ ಜಿಂಕೆ ಸತ್ತೋಗುತ್ತೆ, ಮರಿ ಜಿಂಕೆ ನೀರಲ್ಲಿ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಭರತ ಮಹಾರಾಜ ಅಲ್ಲಿ ತಪಸ್ ಮಾಡ್ತಿರೋ ನೋಡ್ತಾರೆ, ಅಯ್ಯೋ ಏನಿದು ಪಾಪ, ಈ ಜಿಂಕೆಗೆ ಬದುಕಿದೆ ಅಮ್ಮ ಇಲ್ಲ ಅಂತ ಹೇಳಿ ನೋಡ್ಕೊಳಕ್ ಶುರು ಮಾಡ್ತಾರೆ. ನೋಡ್ಕೊಂಡು ಆ ಎಲ್ಲಾ ಬಿಟ್ಟವರು, ಫುಲ್ಲು ರಾಜ್ಯನೇ ಬಿಟ್ಟವರು ಈ ಜಿಂಕೆನ ನೋಡ್ಕೊಳ್ಳೋದಲ್ಲಿ ವ್ಯಾಮೋಹದಲ್ಲೇ ಇದ್ರು. ಅವ್ರು ಅಷ್ಟೆಲ್ಲ ತಪಸ್ ಮಾಡಿ ಎಲ್ಲಾ ಮಾಡಿದ್ರು, ಸಾಯೋ ಟೈಮಲ್ಲಿ ಆ ಜಿಂಕೆ ಬಗ್ಗೆ ಯೋಚನೆ ಮಾಡಿದ್ರು. ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ರು. ಅವ್ರಿಗೆ ಮೋಕ್ಷ ಸಿಗ್ಲಿಲ್ಲ, ಯಾಕೆಂದ್ರೆ ಜಿಂಕೆ ಬಗ್ಗೆ ಯೋಚನೆ ಮಾಡಿದ್ರು. ಆದ್ರೆ ನಾ ಏನ್ ಹೇಳಿದೆ ಲಾಸ್ಟ್ ಪ್ರೀವಿಯಸ್ ಚಾಪ್ಟರ್ಸ್ ಅಲ್ಲಿ, ಕೃಷ್ಣ ಹೇಳಿರ್ತಾರೆ ಏನೇನ್ ನೀನ್ ಮಾಡು ಅದು ಏನು ವೇಸ್ಟ್ ಆಗೋದಿಲ್ಲ ಅಂತ ಅಲ್ವಾ. ಸೊ ಭರತ ಮಹಾರಾಜ ಮಾಡಿದ ಅಷ್ಟೊಂದು ಏನ್ ತಪಸ್ಸಿದೆಯೋ ವೇಸ್ಟ್ ಆಗ್ಲಿಲ್ಲ. ಜಿಂಕೆಯಾಗಿ ಹುಟ್ಟಿದಾಗ್ಲೂ ಅವ್ರಿಗೆ ಕಾನ್ಶಿಯಸ್ನೆಸ್ ಇತ್ತು, ಏನು ಅಂದ್ರೆ ಆ ಏನೇನು ಜ್ಞಾನ ಏನೇನು ಸಾಧನೆ ಮಾಡಿರ್ತಾರೆ ಆ ಲೆವೆಲ್ ಅಲ್ಲಿ ಇತ್ತು ಅವ್ರದ್ದು ಆಲ್ರೆಡಿ. ಸೊ ಜಿಂಕೆಯಾಗಿ ಹುಟ್ಟಿದಾಗ್ಲೂ ಅವರು ಏನು ಆ ಟೈಮ್ ಇದೆಯೋ ಅದು ಲಿವ್ ಮಾಡಿ ಸತ್ತು, ಮತ್ತೆ ಏನ್ ಹೇಳ್ತಾರೆ ಕೃಷ್ಣ, ಅಂಥವ್ರು ಮತ್ತೆ ಎಲ್ಲಿ ಹುಡ್ತಾರೆ, ಒಂದು ಬ್ರಾಹ್ಮಣನ ಮನೆಯಲ್ಲಿ ಅಥವಾ ಒಂದು ರಿಚ್ ಪರ್ಸನ್ ಮನೆಯಲ್ಲಿ ಹುಡ್ತಾರೆ ಅಂತ ಹೇಳಿಲ್ವಾ. ಸೊ ಅದೇ ತರಾನೇ ಆ ಜಿಂಕೆಯಾಗಿ ಸತ್ತು ಬ್ರಾಹ್ಮಣನ ಮನೆಯಲ್ಲಿ ಒಂದು ಮಗನಾಗಿ ಹುಟ್ಟುತ್ತಾರೆ. ಅಲ್ಲಿ ವೇದಮಂತ್ರಗಳು ಅದೆಲ್ಲ ಕೇಳಿಸ್ಕೊತ ಮಾಡ್ತಿರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ ಭರತ, ಅವಾಗ ಅವ್ರನ್ನ ಜಡ ಭರತ ಅಂತ ಕರೀತಾರೆ. ಯಾಕೆ ಅಂದ್ರೆ, ನನ್ನ ಲಾಸ್ಟ್ ಮೂಮೆಂಟ್ ಒಂದು ವ್ಯಾಮೋಹದಿಂದ ನನ್ನ ಮೋಕ್ಷದ ದಾರಿ ನಿಂತೋಯ್ತು, ಇವಾಗ ನಾನು ಯಾರ ಹತ್ರನೂ ಮಾತಾಡಲ್ಲ, ನಾ ಬಾಯಿ ಮುಚ್ಕೊಂಡಿರ್ತೀನಿ, ಏನು ರೆಸ್ಪಾಂಡ್ ಮಾಡಲ್ಲ, ಅದರ ಅನ್ಅಟ್ಯಾಚ್ಡ್ ಆಗಿರ್ತೀನಿ ಅಂತ ಜಡದ ತರ ಇರ್ತಾರೆ. ಅದಕ್ಕೆ ಜಡ ಭರತ ಅಂತ ಹೆಸರು ಕೊಡ್ತಾರೆ. ಆದ್ರೆ ಅವ್ರ ಮನಸ್ಸಿನೊಳಗೆ ಅವರು ಮೆಡಿಟೇಟ್ ಮಾಡಿ ಅವರು ಒಂದು ಹೈ ಲೆವೆಲ್ ಒಂದು ಸ್ಪಿರಿಚುವಲಿಸ್ಟ್ ಆಗಿರ್ತಾರೆ. ಆಮೇಲೆ ಆ ಒಂದು ಸ್ಟೇಜ್ ಅದೇ ತರ ಸ್ಪಿರಿಚುವಲಿಸ್ಟ್ ಆಗಿದ್ದು ಕೊನೆಗೆ ರಾಹುಗಣ ಅಂತ ಒಬ್ಬ ಕಿಂಗ್ಗೆ, ರಾಜನಿಗೆ ಉಪದೇಶ ಎಲ್ಲ ಮಾಡಿದಾಗ ಆವಾಗ ಗೊತ್ತಾಗುತ್ತೆ ಇವರು ಎಷ್ಟು ದೊಡ್ಡ ಜ್ಞಾನಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಅದರ ಉಪದೇಶ ಮಾಡಿ ಆ ಜ್ಞಾನವನ್ನೂ ಕೂಡ ದಾನ ಮಾಡಿ ಆಮೇಲೆ ಮೋಕ್ಷವನ್ನ ಪಡೀತಾರೆ. ಸೊ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ಯಾವ ಸ್ಥಿತಿಯಲ್ಲಿ ಯಾವ ವಿಷಯವನ್ನು ಸಾಯುವ ಟೈಮಲ್ಲಿ ನೆನೆಸ್ಕೊಳ್ತಾ ಇರ್ತಾರೋ ಆ ಸ್ಟೇಟ್, ಆ ಒಂದು ಶರೀರವನ್ನ ಪಡೀತಾರೆ ಅಂತ ಕೃಷ್ಣ ಹೇಳ್ತಾರೆ. ಆಯ್ತಾ. ಅದಕ್ಕೆ ಅದಕ್ಕೆ ಇವಾಗ ಅರ್ಜುನನಿಗೆ ಅಡ್ವೈಸ್ ಮಾಡ್ತಾರೆ. ಅದಕ್ಕೆ ಅರ್ಜುನ ನೀನೇನ್ ಮಾಡ್ಬೇಕು ಅಂದ್ರೆ, ನೀನು ಸದಾ ಕಾಲ ನನ್ನ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಈ ಕೃಷ್ಣನ ಸ್ವರೂಪದಲ್ಲಿ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ನಿನ್ನ ಡ್ಯೂಟಿ ಆಗಿರುವ, ನಿನ್ನ ಒಂದು ಧರ್ಮವಾಗಿರುವ ಯುದ್ಧವನ್ನು ಮಾಡಬೇಕು. ನಿನ್ನ ಕಾರ್ಯಗಳನ್ನೆಲ್ಲ ನನಗೆ ಸಮರ್ಪಣೆ ಮಾಡಿ, ನಿನ್ನ ಬುದ್ಧಿ ಮತ್ತೆ ಇಂಟೆಲಿಜೆನ್ಸ್ ಎರಡನ್ನೂ ನನ್ನಲ್ಲೇ ಫಿಕ್ಸ್ ಮಾಡಿದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಆವಾಗ ನೀ ನನ್ನನ್ನೇ ಬಂದು ಸೇರ್ತೀಯ, ಅದರಲ್ಲಿ ಏನೂ ಡೌಟ್ ಇಲ್ಲ. ಇದು ಫಾರ್ಮುಲಾ, ಸಿಂಪಲ್ ಫಾರ್ಮುಲಾ ಕೃಷ್ಣ ಹೇಳ್ತಿರೋದು. ಅರ್ಜುನನಿಗೆ ಹೇಳಿದ ಅಡ್ವೈಸ್ ಏನಂತ, ಅರ್ಜುನ ನೀನ್ ನನ್ನ ಬಗ್ಗೆ ಚಿಂತನೆ ಮಾಡಬೇಕು, ನಿನಗೆ ಕೊಟ್ಟಿರೋ ಧರ್ಮವನ್ನ ನೀನ್ ಮಾಡಬೇಕು. ಹೀಗೆ ನೀನ್ ಧರ್ಮ ಒಂದು ಕಡೆ ಮಾಡ್ತಾರೋ, ಯೋಚನೆ ನನ್ನ ಮೇಲೆ ಇಡು, ಆವಾಗ ನೀನ್ ನನ್ನನ್ನು ಬಂದು ಸೇರ್ತೀಯ. ಸಿಂಪಲ್, ಅದೊಂದು ಫಾರ್ಮುಲಾನ ಹೇಳ್ತಾರೆ. ಆಯ್ತಾ. ದಿಸ್ ಇಸ್ ದ ವೇ. ಎಲ್ಲರೂ ಯಾರು ಜ್ಞಾನಿಗಳಿರ್ತಾರೋ ಎಲ್ಲರೂ ಹೀಗೆ ಬಂದು ನನ್ನನ್ನು ಸೇರೋದು ಅಂತ ಹೇಳ್ತಾರೆ. ಸೊ ದಿಸ್ ಎಂಡ್ ಆಫ್ ಲೈಫ್. ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಎನಿ ಡೌಟ್ಸ್? ಯಾಕೆಂದ್ರೆ ಇದಕ್ಕಿಂತ ಮುಂಚೆ ನಾವು ಕಾಶಿಗೆ ಹೋಗೋ ಮಹತ್ವನು ಇದೇ ತರ ಹೇಳ್ತಾರೆ. ಅಂದ್ರೆ ಕಾಶಿಯಲ್ಲಿ ಹೋಗಿ ಸತ್ತಾಗ ದೇವರನ್ನ ಅವರು ನೆನಪು ಮಾಡ್ಕೊಂಡು ಸತ್ತಿಲ್ಲ ಅಂದ್ರು, ಅಲ್ಲಿ ದೇವರೇ ಬಂದು ಅವ್ರ ಕಿವಿಯಲ್ಲಿ ದೇವರ ಬಗ್ಗೆ ಹೇಳ್ತಾರಂತೆ. ಹಾಗಾಗಿ ಅಂಥವ್ರು ಅಲ್ಲಿ
ಮೋಕ್ಷ ಪಡಿತಾರೆ ಅನ್ನೋದನ್ನ ಕೇಳಿದ್ದೀನಿ. ಸೊ ಅದೇ ಹ್ಮ್ ರೀತಿ ಇದ್ರಲ್ಲೂ ಇದೆ. ಹಾ ಹೌದು. ಬೇಸಿಕಲಿ ನೀನು ನೆನೆಸ್ಕೊಂಡ್ರೆ ಅಂದ್ರೆ ಕರೆಕ್ಟ್ ಆತರ ಪುಣ್ಯಕ್ಷೇತ್ರದಲ್ಲಿ ದೇವರೇ ಬಂದು ಹೇಳಿದಾಗ ಅಥವಾ ಬೇರೆ ಅಲ್ಲಿ ಅದು ಇಲ್ಲ ಏನು ಗೊತ್ತಾ, ಅಲ್ಲಿ ಬಂದ್ಬಿಟ್ಟು ದೇವರ ನಾಮಸ್ಮರಣೆ ಅನ್ನೋದು ಜಾಸ್ತಿ ನಡೀತಾ ಇರುತ್ತೆ. ಜಾಸ್ತಿ ನಡೀತಾ ಇದೆ. ಅದೇ ಒಂದು ಕಾನ್ಶಿಯಸ್ನೆಸ್ ಇರುತ್ತೆ. ಅವಾಗ ನಾವು ಆ ಕಾನ್ಶಿಯಸ್ನೆಸ್ ಇರ್ತೀವಿ. ಅಲ್ಲಿ ಸತ್ರ ಆಟೋಮೆಟಿಕ್ ಆಗಿ ನಮ್ಮ ಕಾನ್ಶಿಯಸ್ನೆಸ್ ಏನಿರುತ್ತೆ ಆ ಟೈಮಲ್ಲಿ ಅನ್ನೋ ಬೇಸಿಸ್ ಮೇಲೆ ನಮಗೆ ಮೋಕ್ಷ ಸಿಗತ್ತೆ. ರೈಟ್. ಅದು ಅದು ಇಲ್ಲಿ ಕರೆಕ್ಟ್ ಆಗುತ್ತೆ, ಲಿಂಕ್ ಆಗುತ್ತೆ ಕರೆಕ್ಟ್ ಆಗಿ. ಓಕೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಶ್ಲೋಕ ನಂಬರ್ 5. ಓಕೆ. ಇದರಲ್ಲಿ ಏನ್ ಹೇಳ್ತಾರೆ ಕೃಷ್ಣ, ಸಾಯೋ ಟೈಮಲ್ಲಿ ನೀನು ನನ್ನನ್ನ ನೆನೆಸ್ಕೊಂಡು ಸತ್ರೆ ಯಾರಾದ್ರೂ ನನ್ನ ನನ್ನ ನೇಚರನ್ನೇ ಬಂದು ಸೇರ್ತಾರೆ, ಅಂದ್ರೆ ನನ್ನ ಲೋಕವನ್ನೇ ಬಂದು ಸೇರ್ತಾರೆ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಓಕೆ. ಅಂತಕಾಲೇ ಚ ಕಾಲೇ ಚ ಮಾಂ ಏವ ಮಾಮೇವ ಸ್ಮರನ್ ಮುಕ್ತ್ವಾ ಸ್ಮರಣ್ ಮುಕ್ತ್ವಾ ಕಲೇವರಂ ಕಲೇವರಂ ಯಃ ಪ್ರಯಾತಿ ಸ ಯಃ ಪ್ರಯಾತಿ ಸ ಮದ್ಭಾವಂ ಮದ್ಭಾವಂ ಯಾತಿ ನಾಸ್ತಿ ಯಾತಿ ನಾಸ್ತಿ ಅತ್ರ ಸಂಶಯಃ ಅತ್ರ ಸಂಶಯಃ ಅಂತಕಾಲೇ ಚ ಮಾಂ ಏವ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಸ್ಮರಣ್ ಮುಕ್ತಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ ಯತ್ ಪ್ರಯಾತಿ ಸ ಮದ್ಭಾವಂ ಯಃ ಪ್ರಯಾತಿ ಸ ಮದ್ಭಾವಂ ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಯಾತಿ ನಾಸ್ತ್ಯತ್ರ ಸಂಶಯಃ. ಅಂದ್ರೆ ಏನು, ಅಂತಕಾಲೇ ಲಾಸ್ಟ್ ಎಂಡ್ ಆಫ್ ಲೈಫ್ ಅಲ್ಲಿ ಮಾಂ ಏವ ನನ್ನನ್ನ ಮಾತ್ರ ಸ್ಮರನ್ ಅಂದ್ರೆ ಜ್ಞಾಪಿಸ್ಕೊಂಡು ಮುಕ್ತ ಅಂದ್ರೆ ಬಿಡೋದು, ಕಲೇವರಂ ಅಂದ್ರೆ ಶರೀರವನ್ನ ಬಿಟ್ರೆ ಯಃ ಪ್ರಯಾತಿ ಸ ಮದ್ಭಾವಂ, ಪ್ರಯಾತಿ ಅಂದ್ರೆ ಪ್ರಯಾಣ ಮಾಡ್ತಾನೆ, ಅಂತ ಒಂದು ಆತ್ಮ ಬಂದು ಪ್ರಯಾಣ ಮಾಡ್ತಾನೆ ಎಲ್ಲಿಗೆ, ಮದ್ಭಾವಂ ನನ್ನ ಒಂದು ನೇಚರ್ಗೆ, ಯಾತಿ ನಾಸ್ತ್ಯತ್ರ ಸಂಶಯ, ಇದರಲ್ಲಿ ಏನು ಸಂಶಯನೇ ಇಲ್ಲ, ಏನು ಡೌಟೇ ಪಡಬೇಕಾಗಿಲ್ಲ, ಇದೇ ಆಗೋದು ಅಂತ ಹೇಳಿ ಕೃಷ್ಣ ಕ್ಲಿಯರ್ ಆಗಿ ಕನ್ಫರ್ಮೇಶನ್ ಕೊಡುತ್ತಾರೆ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬಗ್ಗೆ ಮಾತಾಡೋಣ, ನೆಕ್ಸ್ಟ್ ಅಕ್ರಾನಿಮ್ ಬಗ್ಗೆ. ಡಿ ಅಂದ್ರೆ ಡೌಟ್ಸ್ ಆಯ್ತು, ಇ ಅಂದ್ರೆ ಎಂಡ್ ಆಫ್ ಲೈಫ್ ಆಯ್ತು. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ.